ಆರ್ಎಸ್ಎಸ್ ಬಗ್ಗೆ ಸಿಎಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಜನವಿರೋಧಿ ನೀತಿಯನ್ನು ಜನ ಖಂಡಿಸಲು ಆರಂಭಿಸಿದ್ದಾರೆ. ಸರ್ಕಾರ ಜನವಿರೋಧಿ ಆಗ್ತಾ ಇದೆ. ಇವರ ಈ ನೀತಿಯನ್ನು ಜನನೇ ಖಂಡಿಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವರ ಲೋಪ ಮುಚ್ಚಾಕೊಳ್ಬೇಕಲ್ಲ, ಅವರ ಲೋಪ ಮುಚ್ಚಿ ಹಾಕೊಳ್ಳುವ ಸಲುವಾಗಿಯೇ ಸಿಎಂ ಈ ಪತ್ರದ ನಾಟಕ ಆಡಿಸಿದ್ದಾರೆ. ಮುಖ್ಯಮಂತ್ರಿಗಳೇ ನಾಟಕ ಆಡಿಸ್ತಿರೋದು ಪ್ರಿಯಾಂಕ್ ಖರ್ಗೆ ಮೂಲಕ ಅಂತೇಳಿ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನು ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಯಲ್ಲಿ ಬಲಿಪಶು ಅಷ್ಟೇ ಅವರಿಲ್ಲಿ. ನಾನು ಸರ್ಕಾರಿ ನೌಕರನೇ, ನನಗೂ TADA ಬರುತ್ತೆ, ಕ್ರಮ ಕೈಗೊಳ್ಳೋ ಹಾಗಿದ್ದರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. DK ಢಮಾರ್ ಅಂದರೆ ನಿಮ್ಮ ಸರ್ಕಾರ ಪುಡಿ ಪುಡಿ. DK ಢಮಾರ್ ಅಂದುಬಿಟ್ರೆ, DK ಸಿಡಿದೆದ್ದು ಬಿಟ್ರೆ, ಸಿಡಿದ್ರೆ ನಿಮ್ಮ ಸರ್ಕಾರವೇ ಪುಡಿ ಪುಡಿ ಆಗಿಬಿಡುತ್ತೀರಿ. ಮೊದಲು ನಿಮ್ಮ ಪಕ್ಷ DKನ ಮೇಂಟೈನ್ ಮಾಡಿ ಸರಿಯಾಗಿ, ಇಲ್ಲದೇ ಇದ್ದರೆ ಸರ್ಕಾರ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗಿಬಿಡುತ್ತೆ ಅಂತ ಅಶೋಕ್ ಹೇಳಿದ್ದಾರೆ. ನಿನಗೆ ತಾಕತ್ತಿದೆಯಾ ನಿನಗೆ? ನಾನು ಸರ್ಕಾರಿ ನೌಕರನೇ, ಪಕ್ಕ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಸರ್ಕಾರಿ ನೌಕರ ಅಂತಲೇ ನನ್ನ ಮೇಲೆ ಕ್ಲೈಮ್ ಮಾಡೋದು. ಜ್ಞಾನ ಬೇಕು ರೀ ನಿಮಗೆ. ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ. ಅವ್ರನ್ನ ಹಿಡ್ಕೊಳ್ಳೋಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. ಆರ್ ಎಸ್ ಎಸ್ ಅಂತ ನಿಮ್ಮ ಇರೋ ಮುಂಡ ಅದೇನೋ ಇನ್ನೆರಡು ವರ್ಷ ಇಲ್ಲ ನೀವು ನಿಮ್ಮ ಯೋಗ್ಯತೆಗೆ, ಇನ್ನೆರಡು ವರ್ಷ ಇರಲ್ಲ ನಿಮ್ಮ ಸರ್ಕಾರ. ಅದ್ರ ಮಧ್ಯೆ ಈಗ DK ಶಿವಕುಮಾರ್ ಏನಾನ ಬಾಂಬ್ ಹಾಕಿದ್ರೆ ಅದ್ರ ಮಧ್ಯೆನೇ ಬಿದ್ದು ಹೋಗ್ಬಿಡ್ತೈತೆ ನಿಮ್ಮ ಸರ್ಕಾರ. DK ಮೇಲೆ ನಿಂತಿದೆ ನಿಮ್ಮ ಸರ್ಕಾರ. DK ಢಮಾರ್ ಅಂದರೆ ನಿಮ್ಮ ಸರ್ಕಾರ ಪುಟ್ಟಿಯಪ್ಪ. ನಿನಗೆ ತಾಕತ್ತಿದೆಯಾ ನಿನಗೆ? ನಾನು ಸರ್ಕಾರಿ